Hi guys, welcome back to my YouTube channel. ಇವತ್ತು ಸಂಡೇ ನಮ್ಮನೇಲಿ ಆಲ್ರೆಡಿ ಚಿಕನ್ ಸಾರು ಮಾಡಿ ಹಾಗೆ ನಾನೀಗ ಪೂರಿ ಮಾಡ್ಕೊಂಡಲ್ಲ ಅನ್ಕೊಂಡಿದ್ದೆ. ಸೊ ಪೂರಿಗೆಲ್ಲ ಕಲಸಿಟ್ಟು ಇವತ್ತು ನಮ್ಮ ಬಿತ್ಕಲ್ ಕಟ್ಟೆ ಹಲಸಿನ ಮೇಳ ನಡೀತಿತ್ತು. ಹಲಸಿನ ಮೇಳದಲ್ಲಿ ಎಂತ ಜಾಸ್ತಿ ಇಲ್ಲ ಅಂಬ್ರಪ್ಪ, ಬಟ್ ನಾವು ಕಾಣಲಿಲ್ಲ. ಹೊಯ್ ಕಂಡು ಎಂತೆಲ್ಲ ಬಂದಿತ್ತು ನನಗೆ ಹೇಳಿಕೊಂಡು ಎಂಥವ್ರು ಇದ್ರೆ ಐಟಮ್ಸ್ ತಗೊಂಡು ತಿನ್ಕೊಂಡು ಪಪ್ಪ ಅನ್ನೋದು ಅನ್ಕೊಂಡಿದ್ದೆ. ಸೊ ಪೂರಿಗೆ ಕಲಸಿಡುವ ಬನ್ನಿ. ನಾನಿಲ್ಲಿ ಪೂರಿಗೆ ಸ್ವಲ್ಪ ಉಪ್ಪು ಹಾಕಂತಿದ್ದೆ ರುಚಿಗೆ ತಕ್ಕಷ್ಟು, ಮತ್ತು ಸ್ವಲ್ಪ ಸಕ್ಕರೆ ಹಾಕಂತಿದ್ದೆ. ಇದೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾದ್ರೂ ಹಾಕೊಂಡ್ಲಕ್ಕ. ಇದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಕೊ. ಇದೆಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಇಲ್ಲೊಂದು ಗೋಧಿ ಹಿಟ್ಟು ತಗೊಂಡಿದ್ದೆ. ನಮ್ಮನೆಗೆ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟು. ಪೂರಿ ಚಪಾತಿಗೆ ಬೇಕಾದಷ್ಟು ನಾವು ಹಿಟ್ಟನ್ನು ಕಲ್ಸ್ಕೊಂಡು ಕನ್ನಡಿ ಏನಿಲ್ಲ ಎಂತಕ್ಕಂದರೆ ಹೇಳಿದ್ರೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ರೆ ಸ್ವಲ್ಪ ದೊಡ್ಡದಾಗ್ತಲ್ಲ ಪೂರಿ ಎಲ್ಲ. ಚಪಾತಿಗೆ ಎಷ್ಟು ಬೇಕು ಅಷ್ಟೆಲ್ಲ ಕಲ್ಸ್ಕೊಂಡ್ಕಂದಿಲ್ಲ, ಸ್ವಲ್ಪ ಕಡಿಮೆನೇ ಕಲ್ಸ್ಕೊಳ್ಳೋದು ನಾವು. ನಿಮಗೆ ನೀರೆಲ್ಲ ಅದ್ರ ಕನ್ಸಿಸ್ಟೆನ್ಸಿ ತಕ್ಕಂಗೆ ಹಾಯ್ಕಣಿ ನೀವು. ಮತ್ತೆಂತನಲ್ಲಿ ಹೇಳಿದ್ರೆ ಪೂರಿ ಮಾಡೋದೇ ಸ್ವಲ್ಪ ಮೃದುವಾಗಿ ಕಲ್ಸ್ಕಾತು, ತುಂಬ ನಾದ್ಕಾತ. ತುಂಬ ಜನ ರವೆ ಎಲ್ಲ ಹಾಕ್ತಾರ ಪೂರಿ ಮಾಡೋದಿಗೆಲ್ಲ. ರವೆ ಎಲ್ಲ ಹಾಕ್ಲ ಅಂದ್ರೂ ಪೂರಿ ಒಳ್ಳೆ ಚಂದ ಒಳ್ಳೆ ಉಬ್ಬಿ ಬರುತ್ತೆ. ಅದು ಯಾವ ಥರ ನಾನು ಹೇಳಿ ಇವತ್ತು ಕಾಂಬ ತುಂಬ ಒಳ್ಳೆ ನಾದಕ್ಕೆ. ಪೂರಿ ಮೇನ್ ಎಂತನಲ್ಲಿ ಹೇಳಿದ್ರೆ ಎಣ್ಣೆ ಬಿಸಿಯಾಗಿರ್ಕು. ಎಣ್ಣೆ ಚಂದ ಮಾಡಿ ಕಾಸಿ ನೀವು ಪೂರಿ ಬಿಟ್ಟರೆ ಒಳ್ಳೆ ರೀತಿ ಉಬ್ಬುತ್ತೆ. ರವೆ ಎಲ್ಲ ಹಾಕೋದೇನೂ ಇಲ್ಲ, ಏನು ತೊಂದರೆ ಇಲ್ಲ. ಈ ಥರ ತುಂಬ ಒಳ್ಳೆ ಚಂದ ನಾದಕ್ಕೆ ನೀವು ಎಷ್ಟು ನೀರು ಬೇಕು ಅದಕ್ಕೆ ತಕ್ಕನೆ ಹಾಕಿ ನಾದಕ್ಕೆ. ನಾನು ಈ ಥರ ಪೂರಿನ ತುಂಬ ಚಂದ ನಾದಿದೆ. ಈ ಥರ ನಿಮಗೆ ಎಷ್ಟು ನೀರಿಗೆ ಅಂದರೆ ಸ್ವಲ್ಪ ಮೃದುವಾಯಿನ ಅದಕ್ಕೆ ತುಂಬ ಹಿಟ್ಟು ಗಟ್ಟಿ ಬೇಕಾಗ ಫುಲ್ ಈ ಥರ ಸ್ಮೂತಲ್ಲಿರ್ಕ. ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕಂತಿದ್ದೆ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತುಂಬ ತೆಂಗಿನೆಣ್ಣೆನೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿನೇ ಆಗಿದೆ. ಅಷ್ಟೇ ನಾದಕ್ಕೆ ತುಂಬ ಚಂದ ನಾದಕ್ಕೆ. ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋದ್ರಿಂದ ಮತ್ತು ಎಕ್ಸ್ಟ್ರಾ ಎಣ್ಣೆ ಹಾಕೋಣಕ್ಕದ ಅಗತ್ಯ ಅಂತ ಇಲ್ಲ. ಇಷ್ಟೇ ಹಾಕಿ ಸರಿಯಾಗಿ ನಾದಿ ಇದ್ರ ಮೇಲೊಂದು ಒದ್ದೆ ಬಟ್ಟೆನ ಹಾಕಿ ಇಡೋದು. ಒಂದು 10 ನಿಮಿಷ ಆದರೂ ಇರಲಿ. ನಮ್ಮದೀಗ 10 ನಿಮಿಷ ಅಲ್ಲ, ತುಂಬ ಹೊತ್ತಾದ. ಯಾಕಂದರೆ ನಾವು ಹಲಸಿನ ಮಾಡೋಕ್ಕಲ್ಲ ಹೋಗಿ ಬಂದು ಇದನ್ನು ಮಾಡ್ಕೊಂಡ್ಕೊಳ್ಳೋದು. ಸೊ ಇದನ್ನು ನಾದಿ ಇದ್ರ ಮೇಲೊಂದೀಗ ಒದ್ದೆ ಬಟ್ಟೆ ಹಾಕೋದಷ್ಟೇ. ಒದ್ದೆ ಬಟ್ಟೆನ ಹಾಕಿ ಎತ್ತಿಡ್ತಿದ್ದೆ. ಸಾಕು, ನಾವು ಒಪ್ಪರೊಳಗೆ ಹೆಂಗೋ ಇದು ನೆಂದಿರುತ್ತೆ. ಅದಾದ್ಮೇಲೆ ಪೂರಿ ಮಾಡೋದಷ್ಟೇ. ನಮ್ಮಮ್ಮ ಆಫೀಸಿಗೆ ಹೊರಟಾಳೆ. ಮಸಾಲೆ 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 ಗರಂ ಮಸಾಲೆ ಗರಂ ಮಸಾಲೆ ಅಲ್ಲ, ಮಸಾಲೆ ಸಾಲೆ ಮಸಾಲೆ ಸಾಲೆ ನಳ್ಳಿ ಅನ್ನ ನಳ್ಳಿ ನಳ್ಳಿ ಗುಳೋ ಬತ್ತು ಮೊಸಳೆಗೆ ಬತ್ತಿಲ್ಲ ಅಂತಕ್ಕೆ. ನಳ್ಳಿ ಬಿಡ್ಬೇಕು, ಮಸಾಲೆ ನೀರು ಕುಡಿದು ಮತ್ತೆ ಎಂತ ಬಗ್ಗಡೆ ನಮ್ಮನೆ ಅಜ್ಜಿ ಹಲ್ಕಣ್ ಹಲ್ಲಿಲ್ಲ ಒಂದು. ಮತ್ತೆ ಎಂತ ಬಗ್ಗಡೆ ಅಜ್ಜಿ ನೀನು ಹಲ್ಲ ಹೆಂಗೆ ಅಜ್ಜಿ? ಅಜ್ಜಿ ಹಲ್ಲ ಹೋದ ಹೆಂಗೆ ಕೇಳಿ ಮಣಿ? ಹಾ ಬಿದ್ದಲ್ಲ. ದೀಪಾವಳಿ ಹಬ್ಬಕ್ಕೆ ಕಪ್ತಿದ್ದು ಅಜ್ಜಿ. ಅಜ್ಜಿ 16 ವರ್ಷ ನಂಗೆ ಹಲ್ಲು ಕೊಟ್ಟಿದ್ದಂಗೆ ಕಪ್ತಿದ್ದಾಳ. ಕಬ್ಬಿನ ರಸ ದೊಡ್ಡ ಹಲ್ಲು ಎಡ್ ಬಂತು. ನೀನು ಯಾವಾಗ ಇವ್ಕ್ ನೀನು ಇನ್ನೂ 16 ನಿಂಗೆ? ನಂಗೆ ಹೊತ್ತು ಹೋದಾರಲ್ಲ 70 ಮೇಲೆ ಆಯ್ತು. ಮತ್ತೆ ಅದು ಯಾವ್ದು ಇದ್ದ ಮೇಲೆ ಇದು ನೀನು ಕೊಬ್ಬದ ಮಸಾಲೆ ಮಸಾಲೆ ಈ ಕಳ್ಳ ಎಂತ ಜಾರಿ ಬರಕಲ್ಲ. ಸೊ ಗಾಯ್ಸ್, ನಾನು ಪೂರಿಗೆಲ್ಲ ಕಲಿಸಿಟ್ಟೆ. ಈಗ ನಾನು ನನ್ನ ತಮ್ಮ ಹಲಸಿನ ಮೇಳಕ್ಕೆ ಹೋಗುದಂತ ಹಾತಿತ್ತೀಗ ಗೊತ್ತಿಲ್ಲ. ಕೊಡಿ ಹಿಡ್ಕಬೋ, ಮಳೆ ಜೋರು ಮಳೆ ಬರ್ತಿದೆ. ಕೊಡಿ ಹಿಡ್ಕಬ, ಮಳೆ ಆಯಿತು. ಇಲ್ಲಿ ಮಾಡಲ್ಲ ಕೊಡಿ ಇರ್ತಕ್ಬೋ ಪಟ. ಸೊ ಕೊಡಿ ಹಿಡ್ಕೊಂಡು ಹೋಯ್ತೀವಿ. ಎಂತ ಕಣ್ಣಲ್ಲಿ ಹೇಳಿ ಫುಲ್ ಮಳೆ ಆಯ್ತು. ನಮ್ಮದಿಂಗೆ 2 ವಾರ ಆಯ್ತು ಫುಲ್ ಮಳೆ ಬಿಡದೇ ಇಲ್ಲ. ನಮ್ಮ ಅಜ್ಜಿ ಹೊಡಗ್ ಬಂದಾಗಿತ್ತು. ಹಂಗೆ ಬಾ, ಹೊಡಗ್ ಬಂದಾಗಿತ್ತು ನೀನು ಒಳ್ಳೆ ಹೊಡಿರ್ಕೊಂಡ್ಯಾ. ಸೊ ಗೈಸ್, ನಾನು ಮತ್ತೆ ಮನಿ ಈಗ ಹಲಸಿನ ಮೇಳಕ್ಕೆ ಹೋತಿತ್ತು. ಬತ್ತೀನಿ ಹಲಸಿನ ಮೇಳಕ್ಕೆ ಬತ್ತೆ ಬರೋ. ಅದಕ್ಕೆ ಲೈಕ್ ಇಲ್ದ ಆಮೇಲೆ ಇದ್ದಳು. ಹೌದಾ, ಸರಿ ಹೋಯ್ ಬಪ್ಪ ಬನ್ನಿ.
2 ವಾರದಿಂದ ಸಿಕ್ಕಾಪಟ್ಟೆ ಮಳೆ. ಹಿಂಗಿತ್ತೀಗ ಸದ್ಯಕ್ಕೆ ನಮ್ಮೂರಿನ ವೆದರು. ಕಣಿ ಇನ್ನೂ ಮಳೆ ಇತ್ತು. ಇವತ್ತು ರಾತ್ರಿನೂ ಮಳೆ ಬಪ್ಪು ಚಾನ್ಸಸ್ ಇತ್ತು. ಈಗನೂ ಮಳೆ ಹನಿತೈತಿ. ಇಷ್ಟೋ ತನಕನೂ ಮಳೆ ಇದ್ದಿತ್ತು. ಇವತ್ತೆಲ್ಲ ಮಳೆನೇ ಗೈಸ್. ನನ್ನ ಜೊತೆಗೆ ಈ ಸಾಂಪ್ರ ಈ ಸಿದ್ಧ ಇಬ್ಬರು ಆ್ಯಡ್ ಹಲ್ಸಿನ ಮೇಲೆ ಕಾಣಿ ಇಲ್ಲಿ ಹೆಂಗಿತ್ತು ವೆದರ್ ಕಾಣಿ ಗೈಸ್. ಒಂದು ಮಳೆ ಬತ್ತಿದ್ದು. ಇಷ್ಟು ಮಳೆ ಬತ್ತಿದ್ರು ನಾವು ಸ್ಕೂಟಿ ಬಿಟ್ಟು ಹಾಕಿದ್ವಿ. ನಡ್ಕೊಂಡು ಹಾಪಲ್ಲಿ ಇದು ಮಾಡಿ ಎಂತಕ್ಕನ ಹೇಳ್ರಿ, ಇಲ್ಲೇ ಆಚೆಗೆ ಪುದ ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಆಯ್ತು. ಇದ್ರ ಬಗ್ಗೆ ಈಗ ಎಂತ ತಕೊಂಡ್ರು ತೆಕ್ಷಿ ಕೊಡೋದು ಇವನು, ಅದನ್ನ ಹಿಡ್ಕೊಂಡು ಬಪ್ಪುದು ಇವನು. ವಿಷಯ ಅಯ್ಯಯ್ಯೋ ಅಡ್ಡಿಲ್ಲ ಬೇಕಾರೆ ಎಂತ ಇದು ತೆಕ್ಷಿ ಕೊಡೋದು ಇವನು, ಹಿಡ್ಕೊಂಡು ಬಬ್ದಿವನು. 200 ರೂಪಾಯಿ ತಡೆ. ಈಗ ಹೋಯ್ತು ಹೋದೆ ತಡೆ. 200 ರೂಪಾಯಿ ಖಾಲಿ ಹಬ್ಬಲ್ವರೆಗೆ ಅವಂದ. ಆಮೇಲೆ ನಿಂದು ನಾನು ತಿನ್ಕೊಂಡು ಬರ್ತೀನಿ. ಹಿಡ್ಕೊಂಡು ಹೋಗೋ ಐಟಮ್ ಎಲ್ಲ ನಿಮ್ಮ ಹತ್ರ ಕೊಡ್ತೀನಿ, ಹಿಡ್ಕೊಂಡ್ ಬನ್ನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಒಂದು ಬೀಳ್ಬೇಡಿ. ಸುಮಾರು ಜನ ಇನ್ನೂ ಹೋತಾ ಬರ್ತಾ ಇದ್ರಪ್ಪ. ಮೇ ಬಿ ಒಳ್ಳೆ ಇರ್ಬೋದು. ಕಣ್ ಬಿದ್ದ ವಿಕಿ ಎರಡು ಪರ್ಯಾರು ಮಾಡ್ಕೊಳ್ಳಿ. ಹಲಸಿನ ಮಾಡಿದಲ್ಲ, ಹಲಸಿನ ಹಪ್ಪಳ ಎಲ್ಲ ಕಡೆ ಇದೆ. ಪಾಲಕ್ ಪಾಪಡ್ ಬೇರೆ ಬೇರೆ ಐತಿಲ್ಕ. ಗಾರ್ಲಿಕ್ ಬೇಕಾಯ್ತಾ? ಎಲ್ಲಿಂದ ನೀವು ಎಲ್ಲಿಂದ ಬಂದಿದ್ದು? ಉಡುಪಿನ ತಕೊಂಬ. ಎಷ್ಟಿದಕ್ಕೆಲ್ಲ? 100 ಎಲ್ಲದೂ? 2 ಐಟಮ್ ತಗೊಂಡೆ. ಹಿಡ್ಕೊ. ಈಗ ಹಿಡ್ಕೊಂಡ್ಯಾರ. ನೆಕ್ಸ್ಟ್ ಬಾ. ಇದೆಲ್ಲ ನಾರ್ಮಲ್ ಅಲ್ಲ. ಬೇಕಾ? ಇದೆಲ್ಲ ನಾರ್ಮಲ್ ಅಲ್ಲ, ಜಿಲೇಬಿ ಅಲ್ಲ. ಇತ್ತಕಂಬ ಒಂದು ಅವಳಿಗೆ. ಹಾಂ, ಇಲ್ಲ ಒಂದ್ಸರಿ ಟೇಸ್ಟ್ ಮಾಡೋಣ. ಇನ್ನೂ ಹಲಸಿನ ಹೋಳಿಗೆ ತಿನ್ನಲ ಕಣ. ಅದು ಗೋಬಿ ಹಲಸಿನ ನಿಮ್ಗೆ ಗೋಬಿಯಾ? ಅಡ್ಡಿಲ್ಲ. ಹಾಂ ಅಡ್ಡಿಲ್ಲ, ತಗೊಂಡ್ ಬಾ. ಬೇಕಿತ್ತಾ? ನಿಜ ಒಳ್ಳೆಯ್ತಾ? ನಿಜ ಹೇಳ. ವೀಡಿಯೋ ಮಾಡ್ಕೊಂತ ಇದ್ದೀಯಾ? ಅದೇ ಕೊಡಿ. ಎಷ್ಟಿದೆ? 1/4 kg ಕೊಡಿ. ಪಾರ್ಸಲ್ ಕೊಡಿ. ಇದು ಒಂದೇನೋ ಟೇಸ್ಟಿ ಕೊಡಿ. ಬೇರೆ ಹಲಸಿನಿಂದ ಹಪ್ಪಳ ಮಾತ್ರನಾ? ಅವನಿಗೆ ಕೊಡಾರ್ದ? ನೆಕ್ಸ್ಟ್ ಎಲ್ಲಿ ಹಾಕುದು ನೀವು ಇದು? ನೆಕ್ಸ್ಟ್ ಮುರುಡೇಶ್ವರ. ಹಾಂ ಹಾಂ. ಕಳೆದ ವಾರ ಬೆಳವೆಲ್ಲ ಆಯ್ತು. ಹಾಂ, ಈ ವಾರ ಇಲ್ಲಿ, ನೆಕ್ಸ್ಟ್ ಮುರುಡೇಶ್ವರ. ಈಗ
ಈಗ ಗೋಬಿ ತಗೊಂಡು ಬಡಿದ ಹಲಸಿನ ಹಣ್ಣಿನ ಗೋಬಿ ಅಲ್ಲ, ನಾರ್ಮಲ್ ಗೋಬಿನೇ. ನಾವು ಜಿಲೇಬಿ ತಗೊಂಡಿದ್ದು ಹಲಸಿನ ಹಣ್ಣಿಂದ. ಮತ್ತು ರಾಗಿದ ಒಂದು ಸಂಡಿಗೆ ಥರ ತಗೊಂಡಿದ್ದ. ಬಟ್ ಅಷ್ಟಕ್ಕಷ್ಟೇ. ಓಕೆ, ನಮ್ಮ ಹಾನೆಸ್ಟ್ ರಿವ್ಯೂ ಶ್ರುತಿಗೂ. ಒಳ್ಳೆಯ್ತಲ್ಲ ಐಸ್ ಕ್ರೀಮ್ ಒಳ್ಳೇದು. ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ ಮಿಕ್ಸ್. ನನಗೆ ಮಾಡೋದು ಮಣಿ ಹಿಡ್ಕೊಂಡಿದ್ದ, ದುಡ್ಡು ಮಣಿದೆ. ಇಲ್ಲ ದುಡ್ಡು ನಂದು, ಹಿಡ್ಕೊಳ್ಳೋದು ಮಣಿ. ಕಿಸ್ ಯಾವುದೆಲ್ಲ ಒಳ್ಳೆ ಐತಲ್ಲ ಹಲಸಿನ ಮೇಳದಲ್ಲಿ. ಹೋಳಿಗೆ ಲೇಕಿದ್ದ ನಿಜ ಹೇಳಿ. ಹೋಳಿಗೆ ಲೇಕಿದಿತ್ತ, ಮತ್ತೆ ಹಲಸಿನ ಹಣ್ಣಿಂದ ಸಾಫ್ಟ್ ಲೇಕಿದಿತ್ತ, ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ ಮಿಕ್ಸ್, ಗೋಬಿ ಅಷ್ಟಕ್ಕಷ್ಟೇ ಅಂದ್ರೆ ಲೈಕ್ ಇದ್ದಿತ್ತು ಅಡ್ಡಿಲ್ಲ. ಜಿಲೇಬಿ ಟೇಸ್ಟ್ ಮಾಡಿ ಸ್ವಲ್ಪ ಲೈಕ್ ಇದ್ದಿತ್ತ. ಜಿಲೇಬಿನ ಒಂದು 4 kg ತಗೊಂಡಿದ್ದೀವಿ ಮನೆಗೆಲ್ಲ ಹೇಳಿ. ಅಡ್ಡಿಲ್ಲ, ತುಂಬ ಐಟಮ್ ಬರಲ್ಲ, ಬಂದಿದ್ರಲ್ಲೆಲ್ಲ ಅಡ್ಡಿ ಒಳ್ಳೆಯದು. ನೆಕ್ಸ್ಟ್ ಮುರುಡೇಶ್ವರದಲ್ಲೆಲ್ಲ ಹಾಕ್ತಾರೆ. ನಮ್ಮ ಬಿತ್ಕಲ್ ಕಟ್ಟೆ ಸಾಯಂಕಾಲ 5 ಗಂಟೆ 6 ಗಂಟೆ ಹಂಗೆ ಹಿಂಗೆ ತೋರುತ್ತೆ ನಮ್ಮ ಬಿತ್ಕಲ್ ಕಟ್ಟೆ. ಆರು ಗಂಟೆ ಸುಮಾರು, 6 ಇಲ್ಲ 5:30 ಸುಮಾರು ನಮ್ಮ ಬಿತ್ಕಲ್ ಕಟ್ಟೆ ಹೀಗೆ ಕಾಣಿಸ್ತಾ ಇದೆ. ನಾವು 3 ಜನ ಇಲ್ಲಿ ಕೂತ್ಕೊಂಡಿದ್ವಿ. ಹಿಂದೆ ಇರ್ಬೇಕಂದ್ರೆ ಇಷ್ಟು ಲೈಕ್ ಆತಲ್ಲ ಸಾಯಂಕಾಲ 7 ಗಂಟೆವರೆಗೆ. ಗೈಸ್ ನೋಡಿ, ನಮ್ಮ ಮಮ್ಮಿ ಇದ್ರಲ್ಲಿ ಬರ್ತಾ ಇದ್ದಾಳೆ ನೋಡಿ. ನಮ್ಮಮ್ಮ ಎದ್ದಿದ್ದಾಳೆ. ನಮ್ಮಮ್ಮ ಮತ್ತೆ ಲಾಸ್ಟ್ ಬಸ್ಸಿಗೆ ಬಂದಿದ್ದಾಳೆ. ಬಸ್ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ನಮ್ಮಮ್ಮ ಕೇರ್ ಮಾಡೋದಿಲ್ಲ, ಇದು ಬಸ್ ಇಲ್ಲ ಅಂದರೆ ರಿಕ್ಷಾ ಮಾಡ್ಕೊಬತ್ತಿದ್ದಾಳೆ. ಬಂದ್ಲು ನೋಡಿ ಗಾಯ್ಸ್, ನಮ್ಮ ಮಮ್ಮಿ ಬಂದ್ಲು. ಗೈಸ್ ನಾನು ನಮ್ಮ ಮಮ್ಮಿ ಹೇಳ್ತಿ ಎಲ್ಲ ಹುಡುಗರಿಗೆ ಐಟಮ್ ತಗೊಂಡು ಮನೆಗೆ ವಾಪಸ್ ಬಂತು. ಪೂರಿ ಮಾಡೋ ಬನ್ನಿ ಪೂರಿ. ರೈಸ್ ಫಸ್ಟಿಗೆ ಇಷ್ಟಿಷ್ಟೇ ಸಣ್ಣ ಉಂಡೆ ಮಾಡಿ, ಆಮೇಲೆ ಸ್ವಲ್ಪ ದೊಡ್ಡದೈತಿ ಇದನ್ನು ಕೂಡ ಸ್ವಲ್ಪ ಹಿಟ್ಟು ಹಾಕೊಂಡು ಲಡ್ಸ್ಕೊಂಡು, ನಾರ್ಮಲ್ ಲಡ್ಸ್ಕೊಂಬ ಥರನೇ. ಬಟ್ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಯ್ಕೊಂಬೋದು ಬೇಡ, ಎಂತಕ್ಕಂದರೆ ಎಣ್ಣೆ ಸ್ವಲ್ಪ ಫುಲ್ ಕಪ್ಪಾಗಿ ಬಿಡತ್ತದ ಒಂಥರ. ಒಂದೇ ಸಮ ಇದನ್ನು ಲಡ್ಸ್ಕಣ್ಕ, ಎಲ್ಲ ಬದಿ ಒಂದೇ ಥರ ಆಯ್ಕ ಈ ಥರ ಲಡ್ಸ್ಕಣ್ಕ. ಒಂದೇ ಸಮ ಫುಲ್ ಲಡ್ಸ್ಕಣ್ಕ ಎಲ್ಲ ಬದಿನೂ ಕೂಡ. ಇದನ್ನು ನಾನು ಆಲ್ರೆಡಿ ಇಲ್ಲ ಸುಮಾರೆಲ್ಲ ಲಡ್ಸ್ಕೊಂಡಿದ್ದೆ ಆಲ್ರೆಡಿ. ಮತ್ತಿಲ್ಲ ಎಣ್ಣೆ ಕೂಡ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆ ತುಂಬ ಬಿಸಿ ಈಗ ಬಿಸಿ ಆದಮೇಲೆ ಇದನ್ನು ಬಿಡ್ಕ. ಇಲ್ಲ ನಲ್ಲಿ ಹೇಳ್ದೆ ಅದು ತುಂಬ ಕೆಳಗೆ ಕೂತ್ಕೊಂತು. ಈ ಥರ ಎಣ್ಣೆ ಬಿಸಿ ಆದಲ್ಲಿ ಈ ಥರ ಬಿಡ್ಕ, ಮತ್ತು ಎಣ್ಣೆ ಮೇಲೆ ಹಾಕಕ್ಕ. ಉಬ್ಬಿ ಬಂದಲ್ಲಿ ಇದನ್ನು ಈ ಸೈಡ್ ಮತ್ತು ಎಣ್ಣೆ ಹಾಕತ್ತೀವಿ ಮೇಲೆ ಇದ್ರೆ ಆಯಿತು.
ಅಲ್ಲಿಂದನೇ ಈಚೆಗೆ ಬಾ. ಈಚೆಗೆ ಬಾ. ಆಫ್ ಮಾಡ್ಕೊ. ಇದನ್ನ ಸುತ್ತ ಹಿಂಗೆ ಗೈಸ್ ನೋಡಿ ನಮ್ಮ ಪೂರಿ ಹೀಗಾಗಿದೆ. ಬಟ್ ಇದು ಡೈಲಿ ಎಲ್ಲ ತಿಂದರೆ ಏನಿಲ್ಲ ಮತ್ತು ಏನಮ್ಮನೆ ಎಣ್ಣೆ ಬಸಿ. ಮುಂಚೆಲ್ಲ ಪೂರಿ ಮಾಡೋದು ಗೈಸ್, ಪೂರಿನ ಎಣ್ಣೆ ಮಣ್ಣಲ್ಲಿ ಬಿಟ್ಟರೆ ಫುಲ್ ಹಪ್ಪಳ ಹೊರಬಂದಿತ್ತು. ಈಗ ಪೂರಿ ಆಗಿ ಹೊರಬಂದಿತ್ತು. ಅದು ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂದ್ಕೊಂಡು ಆ ಥರ ಕೆಲಸ ಮಾಡಿ ಈಗ ನೋಡಿ ಪೂರಿ ಹೀಗೆ ಮಡ್ಚರು ಕೂಡ ಹಪ್ಪಳ ಆತಿಲ್ಲ. ಈ ಥರ ಹಿಂಗೆ ಮಡ್ಚರು ಎಂತ ಆತಿಲ್ಲ. ಮುಂಚೆ ಟಪ್ 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 ಸೌಂಡ್ ಕೇಂದಿತ್ತು ಹಪ್ಪಳ ಹೊಡಿಯೋದ್ರ ಥರ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ನೀವೇನೋ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವ್ಲಾಗಲ್ಲಿ ಸಿಕ್ಕುವ. ಬಾಯ್.